ನಮಸ್ಕಾರ, ನ್ಯೂಸ್ ಸಂಗಮಕ್ಕೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಕುಶಾಲನಗರ ಪುರಸಭೆಯ ಸಭಾಂಗಣದಲ್ಲಿ ಅಧ್ಯಕ್ಷರಾದ ಶ್ರೀಮತಿ ಜಯಲಕ್ಷ್ಮಿ ಚಂದ್ರವರ ಅಧ್ಯಕ್ಷತೆಯಲ್ಲಿ ಸಾಮಾನ್ಯ ಸಭೆ ನಡೆಯಿತು. ಕೆಆರ್ಪೇಟೆ ಪಟ್ಟಣದಲ್ಲಿ ಕೃಷ್ಣ ಪ್ರತಿಷ್ಠಾನದ ವತಿಯಿಂದ ಕೃಷ್ಣರವರ 85ನೇ ವರ್ಷದ ಹುಟ್ಟುಹಬ್ಬವನ್ನು ಅರ್ಥಪೂರ್ಣವಾಗಿ ಆಚರಿಸಿದರು. ಹಾಸನ ಜಿಲ್ಲೆಯ ಆಲೂರು ತಾಲೂಕಿನ ಬೆತಸ್ತಾ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಸ್ಕೌಟ್ಸ್ ಮತ್ತು ಗೈಡ್ಸ್ನ ಜಿಲ್ಲಾ ಮಟ್ಟದ ಸೋಪಾನ ಪರೀಕ್ಷಾ ಶಿಬಿರ ಹಮ್ಮಿಕೊಳ್ಳಲಾಗಿತ್ತು. ಕುಶಾಲನಗರ ಪುರಸಭೆ ಸಭಾಂಗಣದಲ್ಲಿ ಅಧ್ಯಕ್ಷರಾದ ಶ್ರೀಮತಿ ಜಯಲಕ್ಷ್ಮಿರವರ ಅಧ್ಯಕ್ಷತೆಯಲ್ಲಿ ಸಾಮಾನ್ಯ ಸಭೆ ನಡೆಯಿತು. ಕುಶಾಲನಗರ ಪುರಸಭೆ ಕಚೇರಿ ಸಭಾಂಗಣದಲ್ಲಿ ಅಧ್ಯಕ್ಷರಾದ ಜಯಲಕ್ಷ್ಮಿ ಚಂದ್ರರವರ ಅಧ್ಯಕ್ಷತೆಯಲ್ಲಿ ಸಾಮಾನ್ಯ ಸಭೆ ನಡೆಯಿತು. ಸಭೆ ಆರಂಭದಲ್ಲಿ ಪುರಸಭೆ ವತಿಯಿಂದ 2025ನೇ ಫೆಬ್ರವರಿಯಿಂದ ಮೇವರೆಗಿನ ಮಾಹೆಯ ಜಮಾ ಖರ್ಚಿನ ವರದಿಯಲ್ಲಿ 88 ಲಕ್ಷ ವ್ಯತ್ಯಾಸ ಕಂಡುಬಂದಿರುವ ಬಗ್ಗೆ ಸದಸ್ಯ ಡಿಕೆ ತಿಮ್ಮಪ್ಪ ಪ್ರಸ್ತಾಪಿಸಿ ಸ್ಪಷ್ಟೀಕರಣ ನೀಡುವಂತೆ ಒತ್ತಾಯಿಸಿದರು. ಈ ಬಗ್ಗೆ ಧ್ವನಿಗೂಡಿಸಿದ ಸದಸ್ಯರಾದ ಬಿ ಜಯವರ್ಧನ್ ಹಾಗೂ ಅಮೃತರಾಜ್ ವರದಿಯ ಲೋಪದ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸಿದರು. ಜೊತೆಗೆ ಜಮಾ ಖರ್ಚಿನ ವರದಿಯನ್ನು ಸರಿಪಡಿಸಿ ಮುಂದಿನ ಸಭೆಗೆ ಮಂಡಿಸಿದ ನಂತರವೇ ಜಮಾ ಖರ್ಚಿನ ವರದಿಗೆ ಅನುಮೋದನೆ ನೀಡುವುದಾಗಿ ವಿಪಕ್ಷ ಸದಸ್ಯರು ತಿಳಿಸಿದರು. ಲೆಕ್ಕಪತ್ರದಲ್ಲಿ ಆಗಿರುವ ತಾಂತ್ರಿಕ ಲೋಪದೋಷವನ್ನು ಸರಿಪಡಿಸಿ ಸಭೆಗೆ ಮಂಡಿಸಲಾಗುವುದು ಎಂದು ಮುಖ್ಯಾಧಿಕಾರಿ ಗಿರೀಶ್ ಭರವಸೆ ನೀಡಿದ್ದಾರೆ. ಮೀನುಗಾರಿಕಾ ಇಲಾಖೆ ವತಿಯಿಂದ ಕುಶಾಲನಗರ, ಸೋಮವಾರಪೇಟೆಗಳಲ್ಲಿ ಸುಸಜ್ಜಿತ ಹೈಟೆಕ್ 2 ಮೀನುಗಾರಿಕೆ ಮಾರುಕಟ್ಟೆ ನಿರ್ಮಾಣಕ್ಕೆ ಡಿಪಿಆರ್ ಸಲ್ಲಿಸಲಾಗಿದ್ದು 2 ಕೋಟಿ ರು ಅನುದಾನಕ್ಕೆ ಪ್ರಸ್ತಾವನೆ ಸಲ್ಲಿಸಲಾಗಿದೆ ಎಂದು ಸಹಾಯಕ ನಿರ್ದೇಶಕಿ ಮಿಲನ ಭರತ್ ತಿಳಿಸಿದರು. ಇದಕ್ಕಾಗಿ ಕುಶಾಲನಗರದ ಕಾವೇರಿ ಬಡಾವಣೆಯಲ್ಲಿ 10 ಸೆಂಟ್ ಜಾಗ ಗುರುತಿಸಲಾಗಿದೆ ಎಂದರು. ಬಸವೇಶ್ವರ ಬಡಾವಣೆ ರಸ್ತೆಯಲ್ಲಿರುವ ತೇಗದ ಮರ ತೆರವುಗೊಳಿಸಿ ರಸ್ತೆ ನಿರ್ಮಾಣಕ್ಕೆ ಅನುಕೂಲ ಮಾಡಿಕೊಡಬೇಕೆಂದು ಸದಸ್ಯ ನವೀನ್ ಕುಮಾರ್ ಮನವಿ ಮಾಡಿದರು. ಹಳೆ ಮನೆಗಳಿಗೆ ಎನ್ಒಸಿ ನೀಡುತ್ತಿಲ್ಲ ಎಂದು ಸದಸ್ಯ ಜಗದೀಶ್ ದೂರಿದರು. ಈ ಬಗ್ಗೆ ಸುದೀರ್ಘ ಚರ್ಚೆ ನಡೆಯಿತು. ಲೈಸೆನ್ಸ್ ಪಡೆಯದ ಅನಧಿಕೃತ ಮನೆಗಳಿಗೆ ಹಾಗೂ ಕಾನೂನು ಉಲ್ಲಂಘಿಸಿರುವ ಮನೆಗಳಿಗೆ ಎನ್ಒಸಿ ನೀಡದಂತೆ ಸುಪ್ರೀಂ ಕೋರ್ಟ್ ಆದೇಶವಿದೆ ಎಂದು ಮುಖ್ಯಾಧಿಕಾರಿ ಗಿರೀಶ್ ಹೇಳಿದರು. ಸದಸ್ಯ ಜಯವರ್ಧನ್ ಆನಂದ್ ಕುಮಾರ್ ಮಾತನಾಡಿ, ಜನಸಾಮಾನ್ಯರಿಗೆ ತೊಂದರೆ ಆಗದಂತೆ ಹಳೆಯ ಮನೆಗಳಿಗೆ ಎನ್ಒಸಿ ನೀಡುವಂತೆ ಸಲಹೆ ನೀಡಿದರು. ಯುಜಿಡಿ ಬಗ್ಗೆ ಸಭೆಯಲ್ಲಿ ಸುದೀರ್ಘ ಚರ್ಚೆ ನಡೆಯಿತು. ಜಲಮಂಡಳಿ ಕಾರ್ಯಪಾಲಕ ಇಂಜಿನಿಯರ್ ಉಮೇಶ್ ಚಂದ್ರ ಮಾತನಾಡಿ, ಯುಜಿಡಿ ಕಾಮಗಾರಿ ಬಹುತೇಕ ಪೂರ್ಣಗೊಂಡಿದೆ. ಈಗ ಎಲ್ಲ ಮನೆಗಳಿಗೆ ಸಂಪರ್ಕ ನೀಡಿ ನಿರ್ವಹಣೆ ಮಾಡಬೇಕಾಗಿದೆ. ಅದಕ್ಕಾಗಿ ರು 12.5 ಲಕ್ಷ ಹಣವನ್ನು ಪುರಸಭೆ ವತಿಯಿಂದ ನೀಡಬೇಕೆಂದು ಹೇಳಿದರು. ಯುಜಿಡಿ ಕಾಮಗಾರಿ ಸರಿಯಾಗಿ ನಡೆದಿಲ್ಲ. ಯುಜಿಡಿ ಯಶಸ್ವಿಯಾಗಿರುವ ಪಟ್ಟಣಗಳಿಗೆ ಪುರಸಭೆ ವತಿಯಿಂದ ನಿಯೋಗ ತೆರಳಿ ಪರಿಶೀಲನೆ ನಡೆಸಿದ ಬಳಿಕ ಮುಂದಿನ ಕ್ರಮ ಕೈಗೊಳ್ಳೋಣ ಎಂದು ತಿಳಿಸಿದರು. ಪುರಸಭೆ ವತಿಯಿಂದ ನಿರ್ಮಾಣ ಮಾಡಿರುವ ವಾಣಿಜ್ಯ ಸಂಕೀರ್ಣಗಳ ಹರಾಜಿಗೆ ಟೆಂಡರ್ ಕರೆಯಲು ಸಭೆಯಲ್ಲಿ ಒಪ್ಪಿಗೆ ಸೂಚಿಸಲಾಯಿತು. ಪುರಸಭೆ ವತಿಯಿಂದ ಪೊಲೀಸ್ ಇಲಾಖೆ ಮನವಿ ಮೇರೆಗೆ ಅಪರಾಧ ತಡೆಯಲು ಹಾಗೂ ಪತ್ತೆ ಹಚ್ಚಲು ಅನುಕೂಲವಾಗುವಂತೆ ಪಟ್ಟಣದ ವಿವಿಧ ಕಡೆ ಸಿಸಿಟಿವಿ ಕ್ಯಾಮೆರಾ ಅಳವಡಿಸಲು ಸಭೆಯಲ್ಲಿ ತೀರ್ಮಾನಿಸಲಾಯಿತು. ಗುಂಡೂರಾವ್ ಬಡಾವಣೆಯಲ್ಲಿ ಅಂಬೇಡ್ಕರ್ ಭವನ ನಿರ್ಮಾಣಕ್ಕೆ ಮಂಜೂರಾಗಿರುವ 25 ಸೆಂಟ್ ಜಾಗದ ಜೊತೆಗೆ ಹೆಚ್ಚುವರಿಯಾಗಿ 25 ಸೆಂಟ್ ಜಾಗ ನೀಡಲು ಸಮ್ಮತಿ ಸೂಚಿಸಲಾಯಿತು. ಇದೇ ಸಂದರ್ಭ ಪುರಸಭೆ ಉಪಾಧ್ಯಕ್ಷರಾದ ಪುಟ್ಟಲಕ್ಷ್ಮಿ, ಸ್ಥಾಯಿ ಸಮಿತಿ ಅಧ್ಯಕ್ಷರಾದ ಸುರೇಶ್, ಕಂದಾಯ ಅಧಿಕಾರಿ ರಾಮು, ಆರೋಗ್ಯ ಅಧಿಕಾರಿ ಉದಯ್ ಕುಮಾರ್, ವಿವಿಧ ಇಲಾಖೆಯ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ಹಾಜರಿದ್ದರು. ರೆಕಾರ್ಡ್ ಸಮೇತ ಕೊಟ್ಟಾಗ ಮಾತ್ರ ಈ ಸಮಸ್ಯೆ ಗೊಂದಲಕ್ಕೆ ತೆರೆಯಲು ಅವಕಾಶ ಸಿಗುತ್ತೆ. ನೀವು ಅಲ್ಲಿಂದನೇ ಬರಬೇಕು. ನೀವು ನೋಡಿ, ಕ್ಲಿಯರ್ ಕಟ್ ಆಗಿ ಹೇಳ್ತೀನಿ, 28/2/2025 ಆದಂತ ಇವತ್ತಿಗೆ ಸಮಯ 5 ತಿಂಗಳು ಕಳೆದೋಗಿದೆ. 5 ತಿಂಗಳಿನ ಒಟ್ಟು ಜಮಾ ಖರ್ಚನ್ನು ಇವತ್ತು ನೀವು ಸಬ್ಮಿಟ್ ಮಾಡಿದಕ್ಕೆ ಈ ಗೊಂದಲ. ನಾನು ನೇರವಾಗಿ ಹೇಳ್ತಾ ಇದ್ದೀನಿ, ಪುನಃ ರಿಪೀಟ್ ಮಾಡಿ ಹೇಳ್ತಾ ಇದ್ದೀನಿ, ಇದನ್ನ ನೀವು ಬದಲಾಯಿಸಿಕೊಳ್ಳಲೇಬೇಕು. 5 ತಿಂಗಳಿಗೆ ಒಂದು ಸಾಮಾನ್ಯ ಸಭೆ ತಂದ್ರು ಕುಶಾಲನಗರ ಪುರಸಭೆ ವ್ಯಾಪ್ತಿಯೊಳಗೆ ಡೆವಲಪ್ಮೆಂಟ್ಸ್ ವರ್ಕ್ಗೆ ಸಾಮಾನ್ಯ ಜನರಿಗೆ ಸ್ಪಂದಿಸತಕ್ಕಂಥ ಕೆಲಸ ನಮ್ಮ ಕಡೆ ಆಗೋದಿಲ್ಲ. ಬರೀ ಒಂದು ಅಕೌಂಟ್ ಸೆಕ್ಷನ್ಗೆ ತಾವು 88 ಲಕ್ಷ ರೂಪಾಯಿ ಚಿಲ್ಲರೆಯಷ್ಟು ವ್ಯತ್ಯಾಸವನ್ನು ನೀವು ಇಲ್ಲಿ ತೋರಿಸಿ ಇವತ್ತು ಅನುಮೋದನೆ ಕೊಡಿ ಅಂತ ಹೇಳ್ತಿದ್ದೀರಲ್ಲ, ಇದು ಖಂಡಿತವಾಗಿ ನಾವು ಒಪ್ಪಂದ ವಿಚಾರ ಅಲ್ಲ. ಅಮೃತರಾಜ್ ಸದಸ್ಯರು ಸರಿಯಾಗಿ ಹೇಳಿದ್ದಾರೆ. ನೀವು ಇನ್ನೊಮ್ಮೆ ಇದನ್ನ ಸಬ್ಮಿಟ್ ಮಾಡಿ ಪೂರ್ತಿಯಾಗಿ ಅಕೌಂಟ್ ಸೆಕ್ಷನ್ ಏನು ನಮ್ಮ ಎಷ್ಟೊಂದು ಮಿಸ್ಟೇಕ್ ಆಗಿದೆ ಅಂತ ಹೇಳ್ತಿದ್ದಾರೆ. ಐ ಆಮ್ ಅಗ್ರಿ. ಅದನ್ನ ಬದಲಾಯಿಸಿಕೊಂಡು ತಾವು ಸಭೆಗೆ ಪುನಃ ಇನ್ನೊಮ್ಮೆ ಮಂಡನೆ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿ. ಸಾಕಾಗಿದೆ ಸರ್. ಹಿಂದೆ ಚೀಫ್ ಆಫೀಸರ್ ಸಾಕಾರ ಮಾಡಿದ್ದಾರೆ. ಎನ್ಒಸಿ ವಿಚಾರದಲ್ಲಿ ಏನೋ ತೊಂದರೆ ಆಗಿಲ್ಲ, ಆಯ್ತಾ ಸರ್? ನಾನು ವೈಯಕ್ತಿಕವಾಗಿ ಹೇಳ್ತಾರೆ ಸರ್. ಈಗ ಅವರು ಎಲ್ಲರೂ ಕೂಡ ಈಗ ಮನೆ ಕಟ್ಟೋದು ಸರ್ ಎಷ್ಟು ಸಾಹಸ ಅಂತ ನಿಮ್ಗೆ ಗೊತ್ತಿದೆ. ಎಲ್ಲ ಹೊಂದ್ಸ್ಕೊಂಡು ಮಾಡ್ಕೊಂಡು ಸರ್.
ಆಗ ಏನೋ ಒಂದು ಲೋ ಪ್ರೆಷರ್ ಇರ್ತಾರೆ ಸರ್, ಆ ಟೈಮಲ್ಲಿ ಮಾತ್ರ ಅದು ಬಂದು ನೆನಪಾಗಿ ಕೊಡೋದು. ಯಾಕಂದ್ರೆ ಅಲ್ಲಿ ತನಕ ಟೆಂಪ್ರರಿ ಇರುತ್ತೆ. ಆ ಟೈಮಲ್ಲಿ ನೀವು ಸಹಕಾರ ಕೊಡಲಿಲ್ಲ ಅಂದ್ರೆ ಸರ್, ನಾವು ಸಹಕಾರ ಕೊಡಲಿಲ್ಲ ಅಂದ್ರೆ ಕಷ್ಟ ಆಗುತ್ತೆ ಸರ್. ಇಲ್ಲ, ನಾ ಆ ಟೈಮಲ್ಲಿ ರಿಜಿಸ್ಟ್ರೇಷನ್ ಮಾಡಿಸ್ಕೊಳ್ಬೇಕಿತ್ತು ಸರ್, ಸರ್. ಇಲ್ಲ. ರಿಜಿಸ್ಟ್ರೇಷನ್ ಮಾಡಿದ್ರೆ ಸರ್, ಎನ್ಒಸಿಗೆ ಇದಿತ್ತು. ಇವಾಗ ರಿಜಿಸ್ಟ್ರೇಷನ್ ಮಾಡಿ ಹಳೆ ಎನ್ಒಸಿ ಕೇಳಿದ್ರೆ ಇಲ್ಲ, ಈಗ ನೀವು ರಿಜಿಸ್ಟ್ರೇಷನ್ ಏನು ಮಾಡಬೇಡಿ ಸರ್. ಈಗ ಅಲ್ಲ ಸರ್ ಹೇಳ್ತಾರೆ, ಹಳೆ ಎನ್ಒಸಿ ಕನ್ಸಿಡರ್ ಮಾಡಿ ಸರ್. ಅದೇ ಹಳೆ ಎನ್ಒಸಿನ ನೀವು ಅವಾಗ ನೀವು ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡಿದ್ರೆ ನಾವು ಸಿಸ್ಟಮ್ ಅಲ್ಲಿ ಕರೆಂಟ್ ತಗೊಳ್ಳಿಕ್ಕೆ ರಿಜಿಸ್ಟ್ರೇಷನ್ ಮಾಡಿದ್ರೆ ಸಾಕಿತ್ತು. ಅವಾಗ ಅದು ಇದಾಗ್ತಿತ್ತು. ನೀವು ಹಳೆ ಎನ್ಒಸಿ ತಗೊಂಡು ಈಗ ಪ್ರೆಸೆಂಟ್ ರಿಜಿಸ್ಟ್ರೇಷನ್ ಮಾಡಿದ್ರೆ ಪ್ರಾಬ್ಲಮ್. ಅಂತ ಕೇಳಿದ್ವಿ. ನಮಗೆ ಇಲ್ಲಿಂದ ಪುರಸಭೆಯಿಂದ ಕೇಳಿದಾಗ ಕೊಡ್ತೇವೆ ಅಂತ ಹೇಳಿದ್ರು. ನಾವು ಅದನ್ನು ಬಂದು ಇನ್ಸ್ಪೆಕ್ಷನ್ ಕೂಡ ತಮ್ಮಗಳ ಪ್ರೆಸೆನ್ಸಲ್ಲೇ ನಾವು ಆ ಜಾಗವನ್ನು ಪರಿಶೀಲನೆ ಮಾಡಿದ್ವಿ. ನಮಗೆ ಅದಕ್ಕೆ DPR ಮಾಡಲಿಕ್ಕೆ ನಾವು ಮಾಡೋದಿಲ್ಲ, KFDC ಅಂತ ಹೇಳಿ ನಮ್ಮ ಸಂಸ್ಥೆ ಇದೆ, ಅವ್ರು ಮಾಡಬೇಕಾಗತ್ತೆ. ಅವರು ಕೂಡ ಬಂದು DPR ಮಾಡಿದ್ದಾರೆ. DPRನ್ನು ನಾವು ಕಳಿಸ್ಕೊಟ್ಟಿದ್ದೇವೆ. ಮೀನುಗಾರಿಕೆ ಇಲಾಖೆ ಮತ್ತು ಪುರಸಭೆಯಿಂದ ನಾವು ಏನು ಕೆಲಸಗಳು ಮಾಡಬೇಕಿತ್ತೋ ಅದನ್ನು ಮಾಡಿ ನಾವು ಸರ್ಕಾರಕ್ಕೆ ಕಳಿಸಿದ್ದೇವೆ. ಸರ್ಕಾರದಲ್ಲಿ ಮತ್ತೆ ಇದನ್ನು ಮಾನ್ಯ ಸಚಿವರು ಮತ್ತೆ ಕೇಳಿದ್ದಾರೆ ಏನಾಗಿದೆ ಈ 3 ಮಾರ್ಕೆಟ್ ಅಂತ ಹೇಳಿ. ನಮ್ಮ ಕುಶಾಲನಗರ ಪುರಸಭೆಯದ್ದು ಮತ್ತು ಸೋಮವಾರಪೇಟೆಯದ್ದು ಮತ್ತು ಶಿವಮೊಗ್ಗ ಜಿಲ್ಲೆಯ ಶಿರಾಳಕೊಪ್ಪ ಈ 3 ತಾಲೂಕಿದ್ದು ಪ್ರಪೋಸಲ್ ಸರ್ಕಾರಕ್ಕೆ ಹೋಗುದು. ನಾವಿಲ್ಲಿ 200 ಲಕ್ಷವನ್ನು ಕೇಳಿದ್ದು ಈ ತಾಲೂಕಿಗೆ. ಅದು ಹೇಗೆ ಅಂದರೆ ಹೈಟೆಕ್ ಮಾರ್ಕೆಟನ್ನು ಮಾಡಿ ನಿಮಗೆ ನಾವು ಹಸ್ತಾಂತರ ಮಾಡುವಂತಹದ್ದು ಒಂದು ಸ್ಕೀಮ್. ನಾವು ಕಳೆದ ವರ್ಷ ಈ ಪ್ರೊಸೀಜರ್ ಮುಗಿಸ್ಬೇಕಾದ್ರೆ ತುಂಬ ತಡ ಆದ ಕಾರಣ ನಮಗೆ ಮತ್ತೆ ಮಾರ್ಚ್ ಏಪ್ರಿಲ್ ಮೇವರೆಗೂ ಅದು ಪೆಂಡಿಂಗ್ ಆಯಿತು. ಜೂನಿಂದ ಮತ್ತೆ ಅದು ಪ್ರಾಸೆಸ್ ಆಗ್ತಾ ಇದೆ. 2.25 MLD ಕೆಪಾಸಿಟಿದು ಅಂದರೆ ಒಂದು ಕಂಪಾರ್ಟ್ಮೆಂಟ್ ಪೂರ್ತಿ ಪ್ರಮಾಣ ರನ್ ಆಗ್ತಿದೆ. ಇವಾಗ ಈ ಸಂಬಂಧ ನಮ್ಮದು ಎಸ್ಟಾಬ್ಲಿಷ್ಮೆಂಟ್ ಆಗಿದೆ ಅಂತ ಹಾಕ್ಬಿಟ್ಟು ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡಿಂದ ಕನ್ಸೆಂಟ್ ಫಾರ್ ಆಪರೇಷನ್ ಕೂಡ ಕೊಟ್ಟಿರೋದ್ರೆ ನಾವು ಅಮೌಂಟ್ ಕೂಡ ಕಟ್ಟಿದ್ವಿ. ಆಪರೇಷನ್ಸ್ಗೆ ನಾವು ಮುಗಿದ್ಮೇಲೆ ಕ್ಲೋಸ್ ಮಾಡ್ಕೋಬೇಕು ಸರ್. ಸೊ ನೆಟ್ವರ್ಕ್ ಏನಿದೆ 71 ಕಿಲೋಮೀಟರ್ ಟೋಲಲ್ಲಿ ಪೂರ್ತಿ ಕಂಪ್ಲೀಟ್ ಆಗಿದೆ. ನಾವೇನು ಸಜೆಸ್ಟ್ ಮಾಡ್ತೀವಿ ಸರ್, 6079 ಕನೆಕ್ಷನ್ಸು ನಾವು ಕೊಟ್ಟಿದ್ದೀವಿ. ಈಗ ನೆಟ್ವರ್ಕು 2017 ಕಂಪ್ಲೀಟ್ ಆಗಿದೆ. ನೆಟ್ವರ್ಕ್ ಒಂದು ಕಡೆ ನಾವು ಚೆಕ್ ಮಾಡಿದ್ದೀವಿ, ಕನೆಕ್ಷನ್ಸು ಕೊಟ್ಬಿಡ್ಬೇಕು. ಇವಾಗ ಏನಾಗಿದೆ, ನಮ್ಮ ಮುನ್ಸಿಪಾಲಿಟಿ 10 ಕಡೆ ಲೊಕೇಶನ್ಸು AD ಮಾಡಿ ನಮಗೆ ರಿಪೇರ್ ಕೊಡ್ತಾ ಇಲ್ಲ. ಪಂಪ್ ಆಗ್ತದೆ, ಟ್ರೀಟ್ಮೆಂಟ್ ಆಗ್ತದೆ, ದರ್ ಇಸ್ ನೋ ಇಶ್ಯೂ. ಓನ್ಲಿ ಈಗೇನು HSC ಕನೆಕ್ಷನ್ಸ್ ಮಾಡಬೇಕು. ಸೊ O&M ಸ್ಟಾರ್ಟ್ ಆಗಿಬಿಟ್ರೆ ಪಕ್ಕದಲ್ಲಿ ತಮ್ಮ ಲಾಸ್ಟ್ ಟೈಮ್ ಡಿಸ್ಕಸ್ ಮಾಡಿದ್ರೆ ಇವನ್ ಚೀಫ್ ಆಫೀಸರ್ ಹೇಳಿದ್ದೀನಿ, ಅದೊಂದು ದಯವಿಟ್ಟು ಮಾಡ್ಕೊಡ್ತಾರೆ. ನಮಗೆ ಫುಲ್ ಫ್ಲಡ್ಸ್ ಇದೆ. ಆಯ್ತು, ನಮ್ಮ ಕಾಂಟ್ರಿಬ್ಯೂಷನ್ ಏನು ಕೊಡಬೇಕು ಅದನ್ನ ನಾವು ಕೊಡ್ತೀವಿ, ಅದನ್ನ ಕೊಡ್ತೀವಿ. ಇವಾಗ ಆಪರೇಟ್ ಮಾಡೋಕ್ಕೆ ಸಮಸ್ಯೆ ಬರಲ್ಲ. HSC ಕನೆಕ್ಷನ್ಸ್ ಕೊಟ್ಟರೆ ಬೆಟ್ ಮೇಲೆ 2 ರೆಡಿ ಇದೆ, ಪಂಪಿಂಗ್ ಮಿಷನ್ ಇಂಟ್ಯಾಕ್ಟ್ ಇದೆ. ಕುಶಾಲನಗರದ ಯಾವ ಭಾಗದಲ್ಲಿ ನೀವು ಅದನ್ನ ಆಪರೇಟ್ ಮಾಡಬಹುದು? ಫಸ್ಟ್ ಪ್ಲೇಸ್ ಅಲ್ಲಿ ಬೆಟ್ವೆಲ್ಲು KSRTC ಬಸ್ ಸ್ಟ್ಯಾಂಡ್ ಹತ್ರ ಏನಿದೆ ಅದು ಇಡೀ ಕುಶಾಲನಗರದ ಆಪರೇಟ್ ಮಾಡಬಹುದು. ಕನೆಕ್ಷನ್ಸ್ ಕೊಡಬಹುದಾ? ಗುಮ್ಮನ್ ಕೊಲ್ಲಿ ಹತ್ರ ಒಂದು ಬೆಟ್ವೆಲ್ ಅಂದ್ರೆ ಪಾರ್ಟ್ ಇಟ್ ಕವರ್ಸ್ ಓನ್ಲಿ ಅರೌಂಡ್ 25 to 30% ಮ್ಯಾಕ್ಸಿಮಮ್ ಅಷ್ಟೇ. ಅದು ಟೆಂಡರ್ ಆಗಿದೆ, ಸರ್ವೆ ಮಾಡ್ಕೊಂಡು ಹೋಗಿದ್ರೆ ರೀಸೆಂಟ್ ಆಗಿ ಲ್ಯಾಂಡ್ ಕೊಟ್ಟರು ಸರ್ ಅದು ಲಾಸ್ಟ್ ಇಯರ್. ಸೊ ಅದು ಕ್ಲೋಸ್ ಆಗಿದೆ. ಅದು ಟೆಂಡರ್ ಉಪರಾಂತ ಆ ಪಾರ್ಟ್ ಸಪರೇಟ್. ಮಿಕ್ಕಿದಕ್ಕೇನು ಸಮಸ್ಯೆ ಬರೋದಿಲ್ಲ ಸರ್. ಪ್ರೊವೈಡೆಡ್ O&M ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟು ಪ್ಯಾರಲಲ್ಲಿ ಏನು HSC ಕೊಟ್ಟಿದ್ರೆ ಲಿಂಕ್ ಮಾಡ್ಕೋಬೇಕಷ್ಟೇ. ಅದು ಯಾವಾಗ? ಅದು ಒಂದು O&M ಪ್ಯಾರಲ್ ಸ್ಟಾರ್ಟ್ ಆಗ್ಬಿಡುತ್ತೆ, ಅದೇ ಆಗ್ಬಿಡುತ್ತೆ ಸರ್. ಯಾಕಂದ್ರೆ O&M ಒರಿಜಿನಲ್ ಟೆಂಡರ್ ಅಲ್ಲಿ ದೇರ್ ವಾಸ್ ನೋ ಪ್ರಾವಿಷನ್. ಲೈವ್ ಮಾಡಬೇಕು, 2017 ಮುಗಿಸಿದ್ದಾರೆ. ಯಾವುದೇ ಟೌನ್ ಆದ್ರೂ ಇದಂತಲ್ಲ ಸರ್, ಯಾವುದೇ ಟೌನ್ ಆದ್ರೂ ಕೂಡ O&M ಪ್ಯಾರಲಲ್ಲಿ ತಗೊಂಡು, ಯಾಕಂದ್ರೆ ಡೇ ಟು ಡೇ ಕಸ ಬರೋದು, ಟೂರಿಸ್ಟ್ ಸ್ಪಾಟ್ ಮೇಂಟೆನೆನ್ಸ್. ಅದೊಂದು ನೆಟ್ವರ್ಕ್ಗೆ ಅದೊಂದು ಪ್ಯಾರಲ್ ಸಿಕ್ಬಿಟ್ರೆ ಸರ್ ವೆಟ್ವೆಲ್ ರೆಡಿ ಇದೆ. ಅವತ್ತು ಸ್ಟೇಜ್ಗೂ ಇವತ್ತಿಗೂ ಕನೆಕ್ಷನ್ಸ್ ತಿಂಗಳು 2400 ವ್ಯತ್ಯಾಸ ಬಂದು ಇನ್ನೊಂದು ತಿಂಗಳು 88 ಲಕ್ಷ ವ್ಯತ್ಯಾಸ ಇದೆ ಅಂತ ಅದಕ್ಕೆ ನಾವು ಕ್ಲಾರಿಫಿಕೇಶನ್ ಕೇಳ್ತಿರೋದು. ಈಗ OB 2400 ಡಿಫ್ರೆನ್ಸ್ ಬರ್ತಿದೆ ಅಂತ ನೀವು ಹೇಳ್ತಿದ್ದೀರಾ. 2400 ಲಾಸ್ಟ್ ತನಕ ಕ್ಯಾರಿ ಆಗಬೇಕು. ಇಲ್ಲಿ 88 ಲಕ್ಷದ 12,495 ವ್ಯತ್ಯಾಸ ಬರ್ತಾ ಇದೆ. ಎಲ್ಲಿಂದ? ಮಾರ್ಚಿಂದ ಏಪ್ರಿಲ್ಗೆ ಅಷ್ಟು ವ್ಯತ್ಯಾಸ ಬರ್ತಾ ಇದೆ. ಮಾರ್ಚ್ ತಿಂಗಳಲ್ಲಿ ಆದಾಯ ಶುಲ್ಕ ಇದೆ ನೋಡಿ, 10,68,00,000. ಅದನ್ನ ಅಲ್ಲಿ ಆರಂಭಿಕ ಶುಲ್ಕ ಏನ್ ಕೊಟ್ಟಿದ್ದೀರಿ? 11,50,11,56,00,000. ಅಲ್ಲೇ 88 ಲಕ್ಷದ 12,000. ಅದೇ ತಿಂಗಳಲ್ಲಿ ಏಪ್ರಿಲ್ ತಿಂಗಳಲ್ಲಿ ಆದಾಯ ಶುಲ್ಕ 12 ಕೋಟಿ ಇದೆ. ಪುನಃ ಓಪನಿಂಗ್ ನೋಡಿ, ಅದು ತಪ್ಪಿದೆ. ಇಷ್ಟು ದಿನ ಇಲ್ಲಿದ್ದೆ, ನಾನು ಅಲ್ಲೇ ಕೆಲಸ ಮಾಡಿಸ್ತಿದ್ದೆ ದೈನಿಕಪೇಟೆಯಲ್ಲಿ, ಎಲ್ಲ ಕಡೆ ಮಾಡಿದ್ದೀನಿ. ಹೌದು ಸರ್, ನನಗೆ ಗೊತ್ತಾಗಿದೆ. ಮುಖ್ಯ ರಸ್ತೆಗಳೆಲ್ಲ ತೆರವುಗೊಳಿಸಿದಿರಲ್ವಾ, ಅದು ಮಾಡ್ತೀವಿ ಸರ್. ಕೈಲಿ ಮಾಡಕ್ ಸಾಧ್ಯ ಇದೆ ಅನ್ನೋದಕ್ಕೋಸ್ಕರ ನಾನು ಒತ್ತಾಯ ಮಾಡ್ತಾ ಇದ್ದೀನಿ. ಮಾಡ್ತೀನಿ ಸರ್. ನನ್ನ ಸ್ಥಳ ನೋಡಿದ್ರೆ ನಾನು ಹಿಂಗೆ ಹೇಳೋದು, ನಾನು
ಟೆಂಡರ್ ಬರ್ತಿದ್ದೀನಿ ಅಂತ ಹೌದು ಸರ್, ಅವರಿಗೂ ನಾನು ಒಂದು ರಿಕ್ವೆಸ್ಟ್ ಎಸ್ಟಿಮೇಟ್ ಮಾಡ್ತೀರಲ್ಲ ಸರ್. ಸರ್ ಅವರು ಎಸ್ಟಿಮೇಟ್ ಮಾಡಿದಿರ ಸರ್ ನೀವು? ಮಾಡಿದ್ವಿ ಸರ್, ಎಲ್ಲರೂ ಮಾಡಿದ್ವಿ. ಮಾಡಿದಾಗ ನೀವು ನೋಡಿರ್ಲೇಬೇಕಲ್ಲ ಸರ್. ಸರ್ ನನಗೆ ಪ್ಲಾನಿಂಗ್ ಇರುತ್ತೆ ನಮ್ಮಲ್ಲಿ, ನಾವು ಲೈನ್ಮೆನ್ ಎಲ್ಲರೂ ಇದು ಮಾಡೋಕ್ಕಾಗಲ್ಲ. ಅದಕ್ಕೆ ಹೇಳಿದ್ದು ಅಕ್ಕಪಕ್ಕದಲ್ಲಿ ಟ್ಯಾಕ್ಟರ್ ಇದ್ರೆ ಏನೋ 19ರಲ್ಲಿ ಈಗ ನೆಕ್ಸ್ಟ್ ಬರಬೇಕಾಗಿರೋದು 2000 ಕಡಿಮೆ ಬಂದ್ಬಿಟ್ಟಿದೆ ಸರ್. ಸರಿ, ನೆಕ್ಸ್ಟ್ ಅಲ್ಲಿ ಸ್ವಲ್ಪ ಜಾಸ್ತಿ ಬಂದು ತಪ್ಪಾಗಿದೆ ಸರ್. ಎಷ್ಟು ಲಕ್ಷ ಓವರ್ ಸೈಡ್ ಆಗಿದೆ ಸರ್. 82 ವರ್ಷಕ್ಕೆ ಅಂದಾಜು ಬಂದಿದೆ. ಇಲ್ಲ ನಾನು ಇದು ಮಾಡಿ ಒಂದು 500,000 2,000 ಖಂಡಿತ ಸರ್. ಮಾಡ್ತಿದ್ದಿಲ್ಲ ಅಂತ Yes, sir. ಹೇಳಿದ್ರೆ 88 ವರ್ಷ ರೂಪಾಯಿ ವ್ಯತ್ಯಾಸವನ್ನ ತಾವು ಅಕೌಂಟ್ ಸೆಕ್ಷನ್ ಇಟ್ಕೊಂಡು ಸಾಮಾನ್ಯ ಸಭೆಯನ್ನ 5 ತಿಂಗಳಿಗೆ ಒಂದ್ಸರಿ ಕರೀತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿರೋದಕ್ಕೆ ಇವತ್ತು ಅಧಿಕಾರಿ ತಂಡ. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಎಚ್ ರಘುಕೋಟಿ, ಕುಶಾಲನಗರ. ಕೆಆರ್ಪೇಟೆ ಪಟ್ಟಣದಲ್ಲಿ ಕೃಷ್ಣ ಪ್ರತಿಷ್ಠಾನದ ವತಿಯಿಂದ ಕೃಷ್ಣರವರ 85ನೇ ವರ್ಷದ ಹುಟ್ಟುಹಬ್ಬದ ಅಂಗವಾಗಿ ವಿವಿಧ ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು. ತಮ್ಮ 40 ವರ್ಷಗಳ ಸುದೀರ್ಘ ರಾಜಕಾರಣ ಜೀವನದಲ್ಲಿ ಸರಳವಾಗಿ ಶಿಸ್ತುಬದ್ಧ ಜೀವನ ನಡೆಸಿ ಕಲುಷಿತಗೊಂಡಿರುವ ಇಂದಿನ ಕೆಟ್ಟ ರಾಜಕಾರಣಕ್ಕೆ ಹಾಗೂ ನಾಗರಿಕ ಸಮಾಜಕ್ಕೆ ಮಾದರಿಯಾಗಿರುವ ಮಂಡ್ಯದ ಗಾಂಧಿ ಮಾಜಿ ಸ್ಪೀಕರ್ ಕೃಷ್ಣರವರ ಹುಟ್ಟುಹಬ್ಬದ ಕಾರ್ಯಕ್ರಮದಲ್ಲಿ ಭಾಗವಹಿಸುವುದೇ ವಿಶೇಷವಾಗಿದೆ ಎಂದು ಆಳಂದ್ ಕ್ಷೇತ್ರದ ಶಾಸಕರು ಹಾಗೂ ರಾಜ್ಯ ಯೋಜನಾ ಆಯೋಗದ ಉಪಾಧ್ಯಕ್ಷರಾದ ಬಿಆರ್ ಪಾಟೀಲ್ ಅಭಿಮಾನದಿಂದ ಹೇಳಿದರು. ಕೆಆರ್ಪೇಟೆ ಕೃಷ್ಣ ಪ್ರತಿಷ್ಠಾನವು ಕೃಷ್ಣರವರ 85ನೇ ವರ್ಷದ ಹುಟ್ಟುಹಬ್ಬದ ಅಂಗವಾಗಿ ನಾಡಿನ ವಿವಿಧ ಸಾಧಕರಿಗೆ ಹಮ್ಮಿಕೊಂಡಿದ್ದ ಅಭಿನಂದನಾ ಕಾರ್ಯಕ್ರಮ ಹಾಗೂ ಅತಿ ಹೆಚ್ಚಿನ ಅಂಕ ಪಡೆದಿರುವ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನೀಡಿ ಕೃಷ್ಣ ಪ್ರಶಸ್ತಿ ಪ್ರದಾನ ಮಾಡಿ ಸನ್ಮಾನಿಸಿ ಗೌರವಿಸಿ ಮಾತನಾಡಿದರು. ಕಾಂಗ್ರೆಸ್, ಬಿಜೆಪಿ, ಜೆಡಿಎಸ್ ಸೇರಿದಂತೆ ಎಲ್ಲ ರಾಜಕೀಯ ಪಕ್ಷಗಳು ಬಡ ಜನರ ಬಗ್ಗೆ ಕಾಳಜಿ ವಹಿಸದೆ ಶ್ರೀಮಂತರ ಪರವಾಗಿ ಕೆಲಸ ಮಾಡುತ್ತಾ ನೈತಿಕವಾಗಿ ದಿವಾಳಿತನವನ್ನು ಪ್ರದರ್ಶನ ಮಾಡಿ ತನ್ನತನವನ್ನು ಕಳೆದುಕೊಂಡಿದೆ. ರಿಯಲ್ ಎಸ್ಟೇಟ್ ಕುಳಗಳು ಶ್ರೀಮಂತರು ಹಾಗೂ ಗಣಿಧಣಿಗಳು ಸೇರಿದಂತೆ ಪಟ್ಟಭದ್ರ ಹಿತಾಸಕ್ತಿಗಳನ್ನು ಓಲೈಕೆ ಮಾಡುತ್ತಾ ಹಣಬಲ ಹಾಗೂ ತೋಳ್ಬಲದಿಂದ ಅಧಿಕಾರವನ್ನು ಹಿಡಿಯಲು ರಹದಾರಿ ನೀಡುತ್ತಿದೆ. ಇಂದಿನ ರಾಜಕಾರಣಿಗಳಲ್ಲಿ ಪ್ರಜಾಪ್ರಭುತ್ವದ ಮೌಲ್ಯಗಳು ಹಾಗೂ ತತ್ವ ಸಿದ್ಧಾಂತಗಳು ಕಣ್ಮರೆಯಾಗುತ್ತಿದೆ. ಇದೇ ಪರಿಸ್ಥಿತಿ ಮುಂದುವರೆದರೆ ಬಡವರು ಹಾಗೂ ಮಧ್ಯಮ ವರ್ಗದ ಜನರು ಪ್ರಜಾಪ್ರಭುತ್ವದ ಮೌಲ್ಯಗಳನ್ನು ಉಳಿಸಬೇಕೆಂದು ಆಸೆಪಟ್ಟವರು ಶಾಸನಸಭೆ ಪ್ರವೇಶಿಸಿ ಶಾಸಕರಾಗುವುದಿರಲಿ, ಕೊನೆಗೆ ಗ್ರಾಮ ಪಂಚಾಯತಿ ಸದಸ್ಯರಾಗಲು ಸಹ ಸಾಧ್ಯವಾಗುವುದಿಲ್ಲ. ನೂರಾರು ಕೋಟಿ ರು ಹಣವನ್ನು ನೀರಿನಂತೆ ಖರ್ಚು ಮಾಡಿ ಶಾಸಕರಾಗಿ ಆಯ್ಕೆಯಾಗಲು ನನ್ನಂತವರಿಗೆ ಸಾಧ್ಯವಾಗುವುದಿಲ್ಲ. ಆದ್ದರಿಂದ ನಾನು ಇನ್ನು ಮುಂದೆ ಶಾಸಕ ಸ್ಥಾನಕ್ಕೆ ಸ್ಪರ್ಧೆ ಮಾಡದಿರಲು ನಿರ್ಧರಿಸಿದ್ದೇನೆಂದು ಬೇಸರ ವ್ಯಕ್ತಪಡಿಸಿದರು. ಕರ್ನಾಟಕ ಜಾನಪದ ಪರಿಷತ್ ಮಾಜಿ ಅಧ್ಯಕ್ಷ ಹಾಗೂ ವಿಚಾರವಾದಿಗಳು ಚಿಂತಕರಾದ ಪ್ರೊಫೆಸರ್ ಕಾಳೇಗೌಡ ನಾಗವಾರ ಅವರು ಕಾರ್ಯಕ್ರಮದಲ್ಲಿ ವಿಶೇಷ ಆಹ್ವಾನಿತರಾಗಿ ಭಾಗವಹಿಸಿ ವಿಚಾರವಾದಿಗಳಾದ ಲೋಹಿಯಾ, ಜಯಪ್ರಕಾಶ್ ನಾರಾಯಣ್, ಮಹಾತ್ಮ ಗಾಂಧೀಜಿ, ಭಗವಾನ್ ಬುದ್ಧ, ಬಸವಣ್ಣ, ಅಕ್ಕಮಹಾದೇವಿ ಹಾಗೂ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಜೀವನದ ಆದರ್ಶಗಳು ಹಾಗೂ ತತ್ವ ಸಂದೇಶಗಳನ್ನು ಪಾಲಿಸುವ ಕೃಷ್ಣ ಅವರಂತಹ ರಾಜಕಾರಣಿಗಳು ಇಂದಿನ ರಾಜಕೀಯ ರಂಗದಲ್ಲಿ ವಿರಳವಾಗುತ್ತಿದ್ದಾರೆ. ಮಾಜಿ ಸ್ಪೀಕರ್ ಕೃಷ್ಣರವರ ಸಹಪಾಠಿಗಳಾದ ಬಿಆರ್ ಪಾಟೀಲ್ ಅವರು ಕೂಡ ಮಂಡ್ಯದ ಗಾಂಧಿ ಕೃಷ್ಣ ಅವರಂತೆಯೇ ಪ್ರಾಮಾಣಿಕ, ನಿಷ್ಠಾವಂತ, ಜನಪರವಾದ, ಕಾಳಜಿ ಹೊಂದಿರುವ ರಾಜಕಾರಣಿಗಳಾಗಿದ್ದು ಭ್ರಷ್ಟಾಚಾರ ಹಾಗೂ ಸಮಾಜಘಾತಕ ಶಕ್ತಿಗಳ ವಿರುದ್ಧ ನೇರವಾಗಿ ಮಾತನಾಡಿ ಖಂಡಿಸುವ ಎದೆಗಾರಿಕೆಯನ್ನು ಹೊಂದಿರುವ ಅಪರೂಪದ ರಾಜಕಾರಣಿಗಳಾಗಿದ್ದಾರೆ. ಅನ್ಯಾಯದ ವಿರುದ್ಧ ಹೋರಾಡುವ, ಭ್ರಷ್ಟಾಚಾರ ನಡೆಸುವ ಜನರ ವಿರುದ್ಧ ಸಂಘಟಿತ ಹೋರಾಟ ನಡೆಸುವ ಯುವಜನರು ಇಂದಿನ ಸಮಾಜಕ್ಕೆ ಅಗತ್ಯವಾಗಿ ಬೇಕಾಗಿದ್ದಾರೆ ಎಂದರು. ಕೆಆರ್ಪೇಟೆ ಪುರಸಭಾ ಅಧ್ಯಕ್ಷರಾದ ಪಂಕಜ ಪ್ರಕಾಶ್, ಟಿಎಪಿಸಿಎಂಎಸ್ ಅಧ್ಯಕ್ಷರಾದ ಬಿಎಲ್ ದೇವರಾಜು, ಮಾಜಿ ಸ್ಪೀಕರ್ ಕೃಷ್ಣ ಅವರ ಧರ್ಮಪತ್ನಿ ಪ್ರೊಫೆಸರ್ ಇಂದ್ರಮ್ಮ, ಕೃಷ್ಣ ಪ್ರತಿಷ್ಠಾನದ ಅಧ್ಯಕ್ಷ ಗೂಡೆಹೊಸಳ್ಳಿ ಜಯವರಾಯಗೌಡ, ಕಾರ್ಯದರ್ಶಿ ಕತ್ತರಘಟ್ಟ ವಾಸು, ರಾಷ್ಟ್ರ ಪ್ರಶಸ್ತಿ ಪುರಸ್ಕೃತರಾದ ವಿಶ್ರಾಂತ ಶಿಕ್ಷಕ ಹಾಗೂ ಸಂಘಟಕ ಅಂಚಿ ಸಣ್ಣಸ್ವಾಮಿಗೌಡ, ಉಪಾಧ್ಯಕ್ಷರಾದ ಕೆಟಿ ಚಂದ್ರೇಗೌಡ, ಸಹ ಕಾರ್ಯದರ್ಶಿ ಕೆ ಮಂಜುಳಾ, ನಿರ್ದೇಶಕರಾದ ಬಿ ಜವರಾಯಗೌಡ, ಚೆನ್ನಿಂಗೇಗೌಡ, ಶೀಳನರೆ ಅಂಬರೀಶ್, ಎಂಬಿ ಹರೀಶ್, ಎಸ್ಎಲ್ ಮೋಹನ್, ಹೆಮ್ಮನಹಳ್ಳಿ ರಮೇಶ್, ಸಂತೆಬಾಚಲಿ ನಾಗರಾಜ್ ಮತ್ತಿತರರು ಭಾಗವಹಿಸಿದ್ದರು. ಇದೇ ಸಂದರ್ಭದಲ್ಲಿ ವಿಶ್ರಾಂತ ಅಧ್ಯಾಪಕರಾದ ಪ್ರೊಫೆಸರ್ ಕಾಳೇಗೌಡ ನಾಗವಾರ, ರೈತ ಮುಖಂಡ ಎಂವಿ ರಾಜೇಗೌಡ, ಕಿಕ್ಕೇರಿಯ ಖ್ಯಾತ ವೈದ್ಯರಾದ ಡಾಕ್ಟರ್ ಕೃಷ್ಣ ಹಾಗೂ ಪ್ರಗತಿಪರ ರೈತ ವಿಠಲಾಪುರ ಸುಬ್ಬೇಗೌಡ ಅವರಿಗೆ ಮಾಜಿ ಸ್ಪೀಕರ್ ಕೃಷ್ಣ ಪ್ರಶಸ್ತಿ ಹಾಗೂ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ಪರೀಕ್ಷೆಯಲ್ಲಿ ಅತ್ಯುತ್ತಮ ಸಾಧನೆ ಮಾಡಿದ ವಿದ್ಯಾರ್ಥಿಗಳಿಗೆ ಕೃಷ್ಣ ಪ್ರಶಸ್ತಿಯೊಂದಿಗೆ ಪ್ರತಿಭಾ ಪುರಸ್ಕಾರ ನೀಡಿ ಗೌರವಿಸಲಾಯಿತು. ಈ ತರ ಕೃಷ್ಣ ಅವರದು 85ನೇ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದೀವಿ. ನೀವು ಕೆಆರ್ಪೇಟೆಗೆ ಬರಬೇಕು ಅಂತ ಹೇಳಿ ಅವ್ರ ಆಮಂತ್ರಣ ಕೊಟ್ಟ ಮೇಲೆ ಅವತ್ತೇ ನಾನು ಈ ಡೇಟ್ ಅನ್ನು ಬ್ಲಾಕ್ ಮಾಡ್ಕೊಂಡೆ, ನಾನು ಹೋಗಲೇಬೇಕು ಅಂತ. ಯಾಕಂದ್ರೆ ಅಂಥ ವ್ಯಕ್ತಿಗಳ ಈ ಸ್ಥಳಕ್ಕೆ ಬರೋದೇ ನನ್ನ ಪುಣ್ಯ ಅಂತ ಭಾವಿಸ್ತೀನಿ. ಕೃಷ್ಣವರ ಬಗ್ಗೆ ನಾನು ವಿವರವಾಗಿ ಹೇಳಬೇಕಾಗಿಲ್ಲ.
ಬಹಳ ಹತ್ತಿರದಿಂದ ಬಲ್ಲವರು, ಅವರ ನಡೆ ನುಡಿ, ಅವರ ಸರಳತೆ, ಸಜ್ಜನಿಕೆ, ಆಚಾರ ವಿಚಾರ ಇದನ್ನೆಲ್ಲ ಬಹಳ ತಿಳ್ಕೊಂಡಂಥವ್ರ ಬಗ್ಗೆ ನಾನು ಮೇಲೆ ಮೇಲೆ ಹೇಳಿಕೆ ಹೋಗೋದಿಲ್ಲ. ಅವರು ಇತ್ತೀಚೆಗೆ ರಾಜಕೀಯದಿಂದ ದೂರ ಸರಿದಿದ್ರು, ಆದರೆ ರಾಜಕಾರಣದ ಬಗ್ಗೆ ಆಸಕ್ತಿ ಇತ್ತು. ದೇಶದ ರಾಜಕಾರಣ, ರಾಜ್ಯದ ರಾಜಕಾರಣ, ಜನರ ಬೆಳವಣಿಗೆ, ಅಭಿವೃದ್ಧಿ ಕಾಳಜಿ ಅವರಿಗೆಲ್ಲ ಇತ್ತು. ನಾನು ಎಲ್ಲೇ ಹೋಗಿ ಏನೇ ಮಾತಾಡೋ ಪತ್ರಿಕೆಯಲ್ಲಿ ಸುದ್ದಿ ಆದರೆ ನೆಕ್ಸ್ಟ್ ಡೇ ಬರೋದು ಕೃಷ್ಣವ್ರ ಫೋನ್, ಏನಯ್ಯ ಭಾಳ ಜೋರ ಮಾತಾಡಿದ್ದಿ, ಮಾಡೋ ನಿನ್ಗೆ ಇನ್ನೂ ವಯಸ್ಸಿದೆ ಅಂತ ಹೇಳೋದು. ಇದೇ ಮಾತು. ನಾನು 2 ಸಲ ಬಂದು ಮೈಸೂರು ಮನೆಯನ್ನು ಹೋಗಿ ಮಾತಾಡ್ಕೊಂಡು ಬಂದಿದ್ದೆ. ಇಲ್ಲಿ ಮೈಸೂರಿಗೆ ಬಂದಾಗ ಕೃಷ್ಣವ್ರಿಗೆ ಮಾತಾಡಲೇಬೇಕು ಅಂತ ನನಗೆ ಮನಸ್ಸಾಗ್ತಿತ್ತು, ಮಾತಾಡ್ತಾ ಇದ್ದೆ. ನಮ್ಮ ವಿಧಾನ ಪರಿಷತ್ ಸಭೆಯಲ್ಲಿ ಇಬ್ಬರು ವಿಧಾನಸಭಾ ಅಧ್ಯಕ್ಷರು ಸರಳತೆ ನಡ್ಕೊಂಡು, ಒಂದು ಕೃಷ್ಣ ಅವರು ಮತ್ತೊಂದು ಇನ್ನೊಬ್ಬ ನಮ್ಮ ಬಣಕಾರ್ ಕೂಡ ಹಾಗೆ. ಅವರು ಸಿಟಿ ಬಸ್ ಹತ್ತಿರೋರು, ಆಟೋ ಹತ್ತಿ ಬರೋರು, ಬಸ್ಸಿಗೆ ಹೋಗುವವರು. ಕೃಷ್ಣವ್ರಿಗೂ ಕೂಡ ಅದೇ ಥರ ಬದುಕಿತ್ತು. ಯಾವತ್ತೂ ಕೂಡ ದುಡ್ಡಿನ ಬಗ್ಗೆ ಒಂದು ಕ್ಷಣ ಕೂಡ ಯೋಚನೆ ಮಾಡದೇ ಇರುವಂಥ ವ್ಯಕ್ತಿ ಯಾರಾದ್ರೆ ಕೃಷ್ಣ ಅವರು. ಈ ಸಲ ಏನಾಗ್ತದೆ, ನಮ್ಮ ಸಮಾಜದಲ್ಲಿ ಆದರ್ಶಗಳು ನಮ್ಮನ್ನು ಆಳ್ತವೆ. ನಾವೆಲ್ಲ ಕೂತಿದ್ದೀವಲ್ಲ, ಇವತ್ತು ಕಾಳೇಗೌಡ ನಾಗೋ ಹೇಳಿದಾಗೆ ಗಾಂಧಿ, ಅಂಬೇಡ್ಕರು, ಜಯಪ್ರಕಾಶ್, ಲೋಹಿಯ, ಅಕ್ಕಮಹಾದೇವಿ, ಬಸವಣ್ಣ, ಕುವೆಂಪು ಇವರ ಆದರ್ಶಗಳು ನಮ್ಮನ್ನೆಲ್ಲ ಆಳ್ತಿರ್ತವೆ ಮತ್ತು ತತ್ವ ಸಿದ್ಧಾಂತಗಳು ನಮ್ಮನ್ನು ಕಟ್ಟಿ ಹಾಕಿರ್ತವೆ. ನಮ್ಮದೇ ಆದಂಥ ಬದ್ಧತೆ ಇರುವಂಥ ತತ್ವ ಸಿದ್ಧಾಂತಗಳನ್ನ ಅದಕ್ಕೆ ನಾವು ಕಟ್ಕೊಂಡಿರ್ತೀವಿ. ಹಾಗಾಗಿ ಮನುಷ್ಯ ಸ್ವಲ್ಪ ದಾರಿ ಮೇಲೆ ನಡೀತಾನೆ. ಆದರ್ಶಗಳು ಇಲ್ಲ ಮತ್ತು ತತ್ವ ಸಿದ್ಧಾಂತಗಳು ಇಲ್ಲ ಅಂದ್ರೆ ಜನ ದಾರಿ ತಪ್ತಾರೆ, ಎಡುತ್ತಾರೆ, ಹಾಳಾಗ್ತಾರೆ, ಸೋಲ್ತಾರೆ. ಇವತ್ತು ಕೃಷ್ಣನಂತ ಜನ ಆದರ್ಶಗಳನ್ನು ಬಿಟ್ಟಿದ್ದಾರೆ. ಇವತ್ತು ಕಾಳೇಗೌಡ ನಾಗವರವರು ಅವರ ಅಧ್ಯಯನದ ಮಾತುಗಳನ್ನು ಹೇಳಿದ್ರು ಸಾಹಿತಿಯಾಗಿ. ನಾನು ಅನುಭವದ ಮಾತನ್ನು ಹೇಳ್ತೇನೆ. 83ರಲ್ಲಿ ನಾನು ಮೊದಲನೇ ಸಲ ಶಾಸಕನಾಗಿ ಆಯ್ಕೆ ಬಂದಾಗ ಕೃಷ್ಣ ಅವರು ಸೋತರು. 83ರಲ್ಲಿ 85ರಲ್ಲಿ ನಾನು ಸೋತೆ, ಅವರು ಗೆದ್ರು. ಆಮೇಲೆ ಅವರಿಗೆ ಅವಕಾಶಗಳು ಕೂಡ ಬಂದು ಮಂತ್ರಿ ಆದ್ರು, ಸಂಸದರಾದ್ರು, ಸ್ಪೀಕರ್ ಆದ್ರು. ಯಾವತ್ತೂ ಕೂಡ ಒಂದು ಕಪ್ಪು ಚುಕ್ಕೆ ತರಿಸಿಕೊಳ್ಳುವಂತ ಕೆಲಸ ಯಾವತ್ತೂ ಮಾಡಿ. ಉಳಿದವ್ರ ಮೇಲೆ ಬೇರೆ ಬೇರೆ ತರ ಆಪಾದನೆಗಳಿದ್ದಾವೆ. ಭಾರತದ ಹಳ್ಳಿಗಾಡಿಗೆ ನ್ಯಾಯ ಒದಗಿಸಬೇಕಾದ ಅತ್ಯುತ್ತಮ ವ್ಯಕ್ತಿ ಆಗ್ಬೇಕು. ಅವ್ರು ನಮ್ಮೆಲ್ಲ ಹೆಮ್ಮೆಯಿಂದ ಹೇಳಿದ್ದಾರೆ ಗಣಯ. ಏನೇ ತಪ್ಪು ಅಂದ್ರೆ ಅಲ್ಲೇ ಫೋನ್ ಮಾಡಿ ಹೇಳಿದ್ರು, ಏನು ಸಿದ್ದರಾಮಯ್ಯ ಅಂದ್ರೆ ಒಂದು ಅಧಿಕಾರ ಇದ್ದಾಗ ಸರಳತೆಯ ಸಾಕಾರ ಮೂರ್ತಿಗಳಾಗಿ ಬದುಕೋದಿದೆಯಲ್ಲ, ಅದು ಇಲ್ಲಿ ಈ ಅಧ್ಯಕ್ಷರು ಈಗ ಮಾತಾಡ್ತಾ ಇರುವಾಗ ಇದನ್ನ ಹೇಳಿದ್ರು ನೋಡಿ. ಅವ್ರು ಹೇಗೆ ಎಷ್ಟು ಸರಳವಾಗಿ ಬದುಕೋಕ್ ಸಾಧ್ಯ ಅಂದ್ರೆ ಅದು ನಮ್ಮ ಮಲಗಕ್ಕೂಡಲೇ ನಿದ್ರೆ ಬರುತ್ತೆ, ಆರೋಗ್ಯ ಚೆನ್ನಾಗಿರುತ್ತೆ. ಈ ತರ ಬುದ್ಧ, ಬಸವ, ಈ ತರ ಚಿಂತನೆಯ ಜನಗಳು 120 ವರ್ಷ ಬದುಕೋದು. ಪಾಪ ಅದು ಯಾರು ಕರತಲ ಭಿಕ್ಷೆ ತರುಲತೆ ವಾಸದಲ್ಲಿ ಹಳಸಲು ಮಾಂಸ ಕೊಟ್ಟದ್ರಿಂದ 100ಕ್ಕಿಂತ ಮುಂಚೆ ತೀರ್ಕೊಂಡ್ರು ನಮ್ಮ ಬಸವಣ್ಣ, ನಮ್ಮ ಬುದ್ಧ. ನಮ್ಗೆ ನೋಡಿ, ನನಗೆ ಗೊತ್ತಿದೆ, ಕರೀಂ ಖಾನ್ ಅಂತ ಇದ್ರು ನನ್ನ ಜೊತೆಗೆ. ಇವರೆಲ್ಲ ನಮ್ಮ ಎಂ ಪಿ ಪ್ರಕಾಶ್ ಮತ್ತು ಹೆಗಡೆ ಅವರು ನನ್ನ ಜೊತೆಗೆ ಆಗಿದ್ರು. ಫುಟ್ಬಾಲ್ ಆಟಗಾರರು ಎಲ್ಲ ವೆಸ್ಟಲ್ಲಿ 110 ವರ್ಷ ಬಂದರು. ಇದ್ದೇ ತಿಂತಿದ್ರು, ಇಲ್ಲದಿಲ್ಲ. ನಾನು ಅವ್ರ ಜೊತೆ 3 ವರ್ಷ ಇದ್ದೆ. ಆಮೇಲೆ ಇನ್ನೊಬ್ರು ನಮ್ಮ ಇವರು ಅವರು 100 ಇದರಾದ್ರು. ಅದಕ್ಕೆ ನಾವು ಸಕಲ ಸತ್ಯಗಳನ್ನು ಹೇಳಬೇಕು. ಯಾಕಂದ್ರೆ ಡೆಮಾಕ್ರಸಿನಲ್ಲಂತೂ ಹೆದರೋ ಅವಶ್ಯಕತೆನೇ ಇಲ್ಲ. ಇದನ್ನ ಡಾಕ್ಟರ್ ಅಂಬೇಡ್ಕರ್ ಅವರು, ಲೋಹಿಯಾ ಅವರು ತೋರಿಸ್ಕೊಟ್ಟಿದ್ದಾರೆ. ನಮ್ಮ ಅದೃಷ್ಟಕ್ಕೆ ನಮ್ಮ ಸಿದ್ದರಾಮಯ್ಯನವರು, ನಮ್ಮ ಸ್ನೇಹಿತರು ಹಳ್ಳಿಗಾಡಿನಿಂದ ಬಂದು ಮತ್ತೆ ಎಲ್ಲಾ ಕಷ್ಟ ಸುಖಗಳನ್ನು ಅರ್ಥಕೊಂಡಿದ್ದಾರೆ. ಬಿ ಆರ್ ಪಾಟೀಲ್ ಅವರು ಕೂಡ ನೋಡಿ, ಪವರ್ ಅಧಿಕಾರ ಇರಲಿ ಹೋಗ್ಲಿ ಹೇಳೋ ಸತ್ಯ ಹೇಳಬೇಕು. ಅದು ಹೇಳ್ತಾ ಇದ್ದಾರೆ, ಹೆದರಬೇಕಾದ ಅವಶ್ಯಕತೆ ಇಲ್ಲ. ನಾವು ನ್ಯಾಯಬದ್ಧವಾಗಿರ್ಬೇಕು. KR ಪೇಟೆ ತಾಲೂಕಿನಲ್ಲಿ ಈ ತರ ಸರಳ ಸಂಗತಿಗಳು ದೊಡ್ಡ ಪ್ರಮಾಣದಲ್ಲಿ ನಡೀತಾ ಇರೋದನ್ನ ನಾನು ಗಮನಿಸಿದ್ದೀನಿ. ಹಾಗಾಗಿ ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ KR ನೀಲಕಂಠ, KR ಪೇಟೆ. ಹಾಸನ ಜಿಲ್ಲೆಯ ಆಲೂರು ತಾಲೂಕಿನ ಬೈರಾಪುರದ ಬೆತಸ್ತ ಆಂಗ್ಲ ಮಾಧ್ಯಮದ ಶಾಲೆಯಲ್ಲಿ ಸ್ಕೌಟ್ಸ್ ಮತ್ತು ಗೈಡ್ಸ್ನ ಜಿಲ್ಲಾ ಮಟ್ಟದ ತೃತೀಯ ಸೋಪಾನ ಪರೀಕ್ಷೆ ಶಿಬಿರ ನಡೆಯಿತು.
ಭಾರತ್ ಸ್ಕೌಟ್ಸ್ ಮತ್ತು ಗೈಡ್ಸ್ ಮಕ್ಕಳಲ್ಲಿ ದೇವರಿಗಾಗಿ ಸೇವೆ, ದೇಶಕ್ಕಾಗಿ ಸೇವೆ, ಇತರರಿಗಾಗಿ ಸೇವೆ ಹಾಗೂ ಸ್ವಯಂ ಮೌಲ್ಯಗಳ ವರ್ಧನೆಯನ್ನು ಬೆಳೆಸುತ್ತದೆ ಎಂದು ಬೈರಾಪುರದ ಬೆತಸ್ತಾ ಆಂಗ್ಲ ಮಾಧ್ಯಮ ಶಾಲೆಯ ಪ್ರಾಂಶುಪಾಲೆ ರೀನಾ ಮ್ಯಾಥ್ಯೂ ಅಭಿಪ್ರಾಯಪಟ್ಟರು. ಭಾರತ್ ಸ್ಕೌಟ್ಸ್ ಮತ್ತು ಗೈಡ್ಸ್ ಜಿಲ್ಲಾ ಸಂಸ್ಥೆ ಹಾಸನ ಹಾಗೂ ಸ್ಥಳೀಯ ಸಂಸ್ಥೆ ಆಲೂರು ವತಿಯಿಂದ ಬೈರಾಪುರದ ಬೆತಸ್ತಾ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಹಮ್ಮಿಕೊಂಡಿದ್ದ ಸ್ಕೌಟ್ಸ್ ಮತ್ತು ಗೈಡ್ಸ್ ಜಿಲ್ಲಾ ಮಟ್ಟದ ತೃತೀಯ ಸೋಪಾನ ಪರೀಕ್ಷಾ ಶಿಬಿರದ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಗಿಡಕ್ಕೆ ನೀರೆರೆಯುವ ಮೂಲಕ ಚಾಲನೆ ನೀಡಿ ಮಾತನಾಡಿದರು. ಜಿಲ್ಲಾ ಸಹಾಯಕ ಆಯುಕ್ತರಾದ ಎಂ ಬಾಲಕೃಷ್ಣ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು. ರಾಜ್ಯ ಸಹಾಯಕ ಸಂಘಟನಾ ಆಯುಕ್ತೆ ಎಚ್ಎಂ ಪ್ರಿಯಾಂಕಾ ಮುಖ್ಯ ಅತಿಥಿಗಳಾಗಿ ಮಾತನಾಡಿ, ಭಾರತ್ ಸ್ಕೌಟ್ಸ್ ಮತ್ತು ಗೈಡ್ಸ್ ಮಕ್ಕಳನ್ನು ಮಾನಸಿಕವಾಗಿ ಹಾಗೂ ದೈಹಿಕವಾಗಿ ಸದೃಢಗೊಳಿಸುತ್ತದೆ. ಇಲ್ಲಿನ ಪಠ್ಯೇತರ ಚಟುವಟಿಕೆಗಳು ಮಕ್ಕಳ ಸರ್ವತೋಮುಖ ಬೆಳವಣಿಗೆಗೆ ಸಹಕಾರಿಯಾಗಿದೆ ಎಂದರು. ಕಾರ್ಯಕ್ರಮದಲ್ಲಿ ತಾಲೂಕು ಕಾರ್ಯದರ್ಶಿ ಕೊಟ್ರೇಶ್ ಎಸ್ ಉಪ್ಪಾರ್ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ವೇದಿಕೆಯಲ್ಲಿ ತಾಲೂಕು ಖಜಾಂಚಿ ಬಿಎಸ್ ಹಿಮಾ, ತಾಲೂಕು ಜಂಟಿ ಕಾರ್ಯದರ್ಶಿ ಎಲಿಜಬೆತ್ ಎಂಎಲ್ ಸ್ಕೌಟ್ಸ್ ಮತ್ತು ಗೈಡ್ಸ್ ಚಳವಳಿ ನಡೆದು ಬಂದ ಹಾದಿಯ ಬಗ್ಗೆ ಮಾತನಾಡಿದರು. ಇದೇ ಸಂದರ್ಭದಲ್ಲಿ ಬೈರಾಪುರದ ಎಸ್ಪಿ ಪಬ್ಲಿಕ್ ಶಾಲೆಯ ಸ್ಕೌಟ್ಸ್ ಮಾಸ್ಟರ್ ಸತೀಶ್, ಗೈಡ್ಸ್ ಕ್ಯಾಪ್ಟನ್ ಪೃಥ್ವಿನಿ, ಆಲೂರಿನ ವಿಶ್ವೇಶ್ವರಯ್ಯ ಪಬ್ಲಿಕ್ ಶಾಲೆಯ ಲೇಡೀಸ್ ಸ್ಕೌಟ್ಸ್ ಮಾಸ್ಟರ್ ಶಂಕುತಲಾ, ಗೈಡ್ ಕ್ಯಾಪ್ಟನ್ ರೋಹಿಣಿ, ಮರಸು ಹೊಸಳ್ಳಿಯ ಮುರಾಜಿ ದೇಸಾಯಿ ವಸತಿ ಶಾಲೆಯ ಲೇಡೀಸ್ ಸ್ಕೌಟ್ಸ್ ಮಾಸ್ಟರ್ ಕಾವ್ಯ, ಮಗ್ಗೆ ಸೇಂಟ್ ಫ್ರಾನ್ಸಿಸ್ ಕ್ಲೇವಿಯರ್ ಶಾಲೆಯ ಗೈಡ್ ಕ್ಯಾಪ್ಟನ್ ಪುಷ್ಪ, ಬೈರಾಪುರ ಬೆತಸ್ತಾ ಆಂಗ್ಲ ಮಾಧ್ಯಮ ಶಾಲೆಯ ಗೈಡ್ ಕ್ಯಾಪ್ಟನ್ ಶಿಲ್ಪಾ, ಕೃತಿ, ಸ್ಕೌಟ್ಸ್ ಮಾಸ್ಟರ್ ಚಂದ್ರು ಪಿ ಗೌಡ, ಗೈಡ್ ಕ್ಯಾಪ್ಟನ್ ಸೌಮ್ಯ, ಗೈಡ್ ಕ್ಯಾಪ್ಟನ್ ಶ್ರುತಿ, ಚಂದ್ರಕಲಾ, ಲೇಡೀಸ್ ಸ್ಕೌಟ್ಸ್ ಮಾಸ್ಟರ್ ಬಾನು ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ನ್ಯೂಸ್ ಸಂಗಮಕ್ಕಾಗಿ ಓಂ ಶಿಹಾನಿ, ಕುಶಾಲನಗರ. ಕೆಆರ್ಪೇಟೆಯಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಹಾಗೂ ರಾಜ್ಯ ಉಸ್ತುವಾರಿಗಳಾದ ಸುರ್ಜೇವಾಲಾರವರನ್ನು ಭೇಟಿ ಮಾಡಿದ ಶಾಸಕ ಬಿಆರ್ ಪಾಟೀಲ್. ಮಂತ್ರಿಗಳು ಶಾಸಕರನ್ನು ಗೌರವಯುತವಾಗಿ ನಡೆಸಿಕೊಳ್ಳದೆ ದರ್ಪದಿಂದ ಮೆರೆಯುತ್ತಿದ್ದಾರೆ. ಕಾಂಗ್ರೆಸ್ ಹೈಕಮಾಂಡ್ ಹಾಗೂ ರಾಜ್ಯ ಉಸ್ತುವಾರಿಗಳಾದ ಸುರ್ಜೇವಾಲಾ ಅವರನ್ನು ಭೇಟಿ ಮಾಡಿ ಪಕ್ಷದ ಒಳಗಿನ ಚಟುವಟಿಕೆ, ಸಚಿವರ ಸರ್ವಾಧಿಕಾರಿ ವರ್ತನೆಗಳನ್ನು ಗಮನಕ್ಕೆ ತಂದಿದ್ದೇನೆ ಎಂದು ಕಾಂಗ್ರೆಸ್ ಭಿನ್ನಮತೀಯ ಶಾಸಕ ಹಾಗೂ ರಾಜ್ಯ ಯೋಜನಾ ಆಯೋಗದ ಉಪಾಧ್ಯಕ್ಷ ಬಿಆರ್ ಪಾಟೀಲ್ ಹೇಳಿದರು. ಕೆಆರ್ಪೇಟೆಯಲ್ಲಿ ತಮ್ಮನ್ನು ಭೇಟಿಯಾದ ಪತ್ರಕರ್ತರೊಂದಿಗೆ ಮಾತನಾಡಿ, ಸೆಪ್ಟೆಂಬರ್ ಕ್ರಾಂತಿಯ ಬಗ್ಗೆ ನನಗೇನು ಗೊತ್ತಿಲ್ಲ, ಹೈಕಮಾಂಡ್ ಅವರನ್ನೇ ಕೇಳಿ ಎಂದರು. ಸಿಎಂ, ಡಿಸಿಎಂ ಹಾಗೂ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿಗಳನ್ನು ಭೇಟಿ ಮಾಡಿ ನನ್ನನ್ನು ನಡೆಸಿಕೊಳ್ಳುತ್ತಿರುವ ಬಗ್ಗೆ ತಿಳಿಸಿದ್ದೇನೆ. ಸಿದ್ದರಾಮಯ್ಯ ಹಾಗೂ ನಾನು ರಾಜಕಾರಣದಲ್ಲಿ ಸಮಕಾಲೀನರು. ಅವರ ಅದೃಷ್ಟ ಚೆನ್ನಾಗಿದೆ, ಸಿಎಂ ಆಗಿದ್ದಾರೆ. ನನ್ನ ಅದೃಷ್ಟ ಕೋಟ ಮಂತ್ರಿಯಾಗಲು ಸಾಧ್ಯವಾಗಿಲ್ಲ. ಸ್ವಾಭಿಮಾನ ಬಿಟ್ಟು ಮಂತ್ರಿ ಮಾಡಿ ಎಂದು ಕೇಳಲ್ಲ. ಸ್ವಾಭಿಮಾನಿಗಳು ಹಾಗೂ ನಿಷ್ಠಾವಂತರಿಗೆ ಇಂದಿನ ರಾಜಕಾರಣ ಸರಿ ಹೊಂದಲ್ಲ. ಕಾದು ನೋಡೋಣ ಎಂದು ಕಾಂಗ್ರೆಸ್ ಫೈರ್ ಬ್ರ್ಯಾಂಡ್ ಶಾಸಕರಾಗಿರುವ ಬಿಆರ್ ಪಾಟೀಲ್ ಹೇಳಿದರು. ಆ ಸ್ಥಾನದಲ್ಲಿ ಕೂಡ ಇಲ್ಲ. ರಾಜ್ಯದಲ್ಲಿ ಅಭಿವೃದ್ಧಿ ರಾಜಕಾರಣ ನಡೀತಾ ಇದೆಯಾ, ಗ್ಯಾರಂಟಿ ರಾಜಕಾರಣ ನಡೀತಾ ಇದೆ? ಗ್ಯಾರಂಟಿ ಕೂಡ ಅಭಿವೃದ್ಧಿಯ ಭಾಗನೇ ಅದು. ಮತ್ತು ವೆಲ್ಫೇರ್ ಸ್ಟೇಟಲ್ಲಿ, ಕಲ್ಯಾಣ ರಾಜ್ಯದಲ್ಲಿ ಅದು ಬಡವರಿಗೆ ಮುಟ್ಟಿಸುವಂಥ ಕೆಲಸ, ಮತ್ತು ಇದು ಅಭಿವೃದ್ಧಿನೇ ತಾನೇ. ಅಭಿವೃದ್ಧಿ ಅಲ್ಲ ಅಂತ ಹೆಂಗೆ ಹೇಳೋಕ್ಕಾಗ್ತದೆ? ಒಟ್ಟಾರೆ ಸರ್ಕಾರದ ಕಾರ್ಯವೈಖರಿ ಬಗ್ಗೆ ತೃಪ್ತಿ ಇದೆಯಾ? ತೃಪ್ತಿ ಇದೆ. ಕೆಲವು ಇನ್ನೂ ನ್ಯೂನತೆಗಳಿದ್ದಾವೆ, ಕೆಲವು ಸರಿಪಡಿಸ್ಕೋಬೇಕು. ಅದ್ರ ಬಗ್ಗೆ ಈಗ ಉಪಮುಖ್ಯಮಂತ್ರಿಗಳು ತಮಗೆ ಭರವಸೆ ಕೊಟ್ಟಿದ್ದಾರೆ. ಅದ್ರ ಬಗ್ಗೆ ಏನೋ ಮುಕ್ತವಾಗಿ ಚರ್ಚೆ ಆಗಿಲ್ಲ. ಅವರು ಯಾಕೆ ಮಾತಾಡಿದ್ರಿ ಅಂತ ಕೇಳಿದಾಗ ನಾವು ವಿವರವಾಗಿ ಹೇಳಿದ್ದೀವಿ. ಅದ್ರ ಮೇಲೆ ಅವ್ರು ಏನು ನಿರ್ಣಯ ತೊಗೊಂಡಿಲ್ಲ ಅಥವಾ ಈ ಥರ ಹೇಳಿಲ್ಲ. ಮುಂದೆ ಹೈಕಮಾಂಡ್ನವರೇ ಈಗ ಬಂದು ಎಲ್ಲ ಕೇಳ್ತಾ ಇದ್ದಾರೆ. ಇನ್ನೂ ಅನೇಕ ಜನ ಶಾಸಕರು ಇವತ್ತು ನಾಳೆ ನಾಡಿದ್ದು ಭೇಟಿ ಮಾಡ್ತಾರೆ. ಹೈಕಮಾಂಡ್ ಅವರು ಏನು ನಿರ್ಣಯ ತಗೋತಾರೆ ನೋಡೋಣ. ಮೊದಲು ಬಸವರಾಜ ರಾಯರೆಡ್ಡಿ ಅವರು ತಮ್ಮ ಪಾತ್ರ ವಹಿಸಿದ್ರು. ಈಗ ತಮ್ಮ ಧ್ವನಿ ಜಾಸ್ತಿ ಆದ್ಮೇಲೆ ನಾನು ವಿರೋಧ ಬರಲ್ಲ. ನಾವು ಯಾವ ಮಾತುಗಳನ್ನ ಕೊಟ್ಟು ಸರ್ಕಾರ ಅಧಿಕಾರಕ್ಕೆ ಬಂದಿದ್ದೀವಿ ಆ ರೀತಿಯಲ್ಲಿ ನಡೀಬೇಕು ಅನ್ನುವಂಥದ್ದೇ ನಮ್ಮದು ವಾದ. ನಿಮ್ಮ ಕಾಲದ ರಾಜಕಾರಣಕ್ಕೂ ಪ್ರಸ್ತುತ ಕಾಲದ ರಾಜಕಾರಣಕ್ಕೂ ಹೆಂಗೆ ಗಜಾಂತರ ವ್ಯತ್ಯಾಸ ಇದೆ. ಈಗೆಲ್ಲ ಕೃಷ್ಣಂದು ಗತಿ ಏನಾಯಿತು, ನಮ್ಮದು ಅದೇ. ಈ ದುಡ್ಡಿನ ರಾಜಕಾರಣ ಬಂದ್ಬಿಟ್ಟಿದೆ, ಬಹಳ ಕಷ್ಟ. ಸರ್, ಗ್ಯಾರಂಟಿನೂ ಅಭಿವೃದ್ಧಿ ಭಾಗ ಅಂದ್ರೆ ಹಂಗಿದ್ಮೇಲೆ ಈಗ ಸರ್ಕಾರದಲ್ಲಿ ಅಭಿವೃದ್ಧಿ ಆಗ್ತಾಯಿಲ್ಲ ಅಂತ ಶಾಸಕರ ಕಡೆ ಧ್ವನಿ ಎತ್ತಾ ಇದ್ದಾರೆ. ಈಗ ಅವ್ರಿಗೆ ಬೇಕಾದಷ್ಟು ಅನುದಾನ ಸಿಗ್ತಾ ಇರೋ ಕಾರಣಕ್ಕಾಗಿ ಅವರು ಆ ಥರ ಹೇಳ್ತಿರ್ಬೋದು. ಆದರೆ ಹಣಕಾಸಿನ ತೊಂದರೆ ಇದೆ. ಇದ್ರ ಮಧ್ಯೆನೂ ಕೂಡ ಸರ್ಕಾರ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಆದರೆ ಸ್ವಲ್ಪ ಫಂಕ್ಷನಿಂಗ್ ಪಾರ್ಟಲ್ಲಿ ಬದಲಾವಣೆ ಆಗಬೇಕು ಅಂತ ನಮ್ಮ ಅಪೇಕ್ಷೆ ಇದೆ. ಹಣಕಾಸಿನ ಕೊರತೆ ಗ್ಯಾರಂಟಿಯಿಂದ ಆಗಿದೆಯಾ ಅಥವಾ ಬೇರೆ ಸಂಪನ್ಮೂಲ ಕೊರತೆ? ಇಲ್ಲ, ಗ್ಯಾರಂಟಿಯಿಂದ ಸ್ವಲ್ಪ ಆಗಿದೆ. ಸಂಪನ್ಮೂಲದ ಕೊರತೆ ಏನಿಲ್ಲ. ಆ ಅನುಭವ ಮುಖ್ಯಮಂತ್ರಿಗಿದೆ, ಸಾಕಷ್ಟು ಅವರಿಗೆ ಅನುಭವ ಇದೆ, ಮಾಡ್ತಾರೆ. ಕಾಂಗ್ರೆಸ್ ಪಕ್ಷದಲ್ಲಿ ನಿಮ್ಮಂಥ ಹಿರಿಯ ಕಟ್ಟಾಳುಗಳನ್ನ ಸೈಡ್ಲೈನ್ ಮಾಡುವಂಥದ್ದು ಕೆಲಸ
ನಮ್ಗೆ ಆ ಥರ ಏನೆಲ್ಲ ನಾವು ಯಾವತ್ತೂ ಹೀಗೇನೆ ಇರೋದು. ಇದೇ ಮಾತನ್ನು ನಿನ್ನೆ ಸುರ್ಜೇವಾಲ ಅವರಿಗೆ ಹೇಳಿದ್ದೀನಿ, ಮುಖ್ಯಮಂತ್ರಿಗೂ ಹೇಳಿದ್ದೀನಿ, ಡೆಪ್ಟಿ CMಗೂ ಹೇಳಿದ್ದೀನಿ. ಅವ್ರು ಏನು ಕ್ರಮ ಕೈಗೊಳ್ತಾರೆ ನೋಡೋಣ. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಕೆ ನೀಲಕಂಠ, KR ಪೇಟೆ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಕುಶಾಲನಗರ ಪುರಸಭೆಯ ಸಭಾಂಗಣದಲ್ಲಿ ಅಧ್ಯಕ್ಷರಾದ ಶ್ರೀಮತಿ ಜಯಲಕ್ಷ್ಮಿ ಚಂದ್ರವರ ಅಧ್ಯಕ್ಷತೆಯಲ್ಲಿ ಸಾಮಾನ್ಯ ಸಭೆ ನಡೆಯಿತು. ಕೆಆರ್ಪೇಟೆ ಪಟ್ಟಣದಲ್ಲಿ ಕೃಷ್ಣ ಪ್ರತಿಷ್ಠಾನದ ವತಿಯಿಂದ ಕೃಷ್ಣರವರ 85ನೇ ವರ್ಷದ ಹುಟ್ಟುಹಬ್ಬವನ್ನು ಅರ್ಥಪೂರ್ಣವಾಗಿ ಆಚರಿಸಿದರು. ಹಾಸನ ಜಿಲ್ಲೆಯ ಆಲೂರು ತಾಲೂಕಿನ ಬೆತಸ್ತಾ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಸ್ಕೌಟ್ಸ್ ಮತ್ತು ಗೈಡ್ಸ್ನ ಜಿಲ್ಲಾ ಮಟ್ಟದ ಸೋಪಾನ ಪರೀಕ್ಷಾ ಶಿಬಿರ ಹಮ್ಮಿಕೊಳ್ಳಲಾಗಿತ್ತು. ಇಲ್ಲಿಗೆ ನ್ಯೂಸ್ ಸಂಗಮ ಮುಕ್ತಾಯವಾಯಿತು. ಸುದ್ದಿ, ಮಾಹಿತಿ, ಮನೋರಂಜನೆಗಾಗಿ ನೋಡ್ತಾ ಇರಿ ಸಂಗಮ ಟಿವಿ. ವಂದನೆಗಳೊಂದಿಗೆ ಮಂಜು PR.